ಬಾಂಬ್ ಬ್ಲಾಸ್ಟ್ ಕೇಸ್ ತನಿಖೆ ಚುರುಕುಗೊಂಡಿದೆ. ಒಂದ್ ಕಡೆ ಎನ್ಐಎ, ಐಬಿ ಅವರದ್ದೇ ಆಯಾಮದಲ್ಲಿ ತನಿಖೆಯನ್ನ ಮಾಡ್ತಾ ಇದ್ದಾರೆ. ಇತ್ತ ಸಿಸಿಬಿ ಪೊಲೀಸರು 10 ಟೀಮ್ಗಳನ್ನ ಮಾಡಿಕೊಂಡು ನಗರದ ಮೂಲೆ ಮೂಲೆಯನ್ನ ಜಾಲಾಡ್ತಾ ಇದ್ದಾರೆ. ಬೆಂಗಳೂರಿನಲ್ಲಿ ಬಾಂಬ್ ಸ್ಫೋಟ, ಪೊಲೀಸರಿಗೆ ಸವಾಲಾದ ಬಾಂಬ್. ಎಸ್, ಸಿಸಿಬಿ ವಿಶೇಷ 10 ತಂಡಗಳನ್ನ ರಚನೆ ಮಾಡಿ ತನಿಖೆ ನಡೆಸ್ತಾ ಇದ್ದಾರೆ. ಇನ್ನು ಬಾಂಬ್ ಬ್ಲಾಸ್ಟ್ ಬಳಿಕ ಸಿಸಿ ಕ್ಯಾಮೆರಾ ಪರಿಶೀಲನೆ ವೇಳೆ ಆರೋಪಿಯ ಚಲನವಲನ, ಆತನ ಪ್ಲಾನ್, ಎಕ್ಸಿಕ್ಯೂಟ್ ಮಾಡಿರೋ ಸ್ಟೈಲ್, ಎಸ್ಕೇಪ್ ಆಗಿರೋ ರೀತಿ ಎಲ್ಲವೂ ಬಯಲಾಗಿದೆ. ಇನ್ನು ಸಿಸಿ ಕ್ಯಾಮೆರಾ ಪರಿಶೀಲನೆ ವೇಳೆ ವಿಜುವಲ್ ನೋಡಿ ಪೊಲೀಸರೇ ಶಾಕ್ ಆಗಿದ್ದಾರೆ. ಯಾಕಂದ್ರೆ ಬಿಲ್ ಕೌಂಟರ್ ಬಳಿ ಬಾಂಬರ್ ಕ್ಯಾಮೆರಾಗೆ ಮೊಬೈಲ್ ತೋರಿಸಿಯೇ ನಂತರ ಅದನ್ನ ಜೇಬಿಗೆ ಇಟ್ಕೊಂಡಿದ್ದಾನೆ. ಇದರಿಂದ ಪೊಲೀಸರಿಗೆ ಒಂದ್ ರೀತಿ ಚಾಲೆಂಜ್ ಹಾಕ್ತಂತೆ ಕಾಣಿಸ್ತಾ ಇದೆ. ಮೊದಲೇ ಪ್ಲಾನ್ ಮಾಡಿರುವಂತಹ ಆರೋಪಿ ಬ್ಲಾಸ್ಟ್ ಬಳಿಕ ಪೊಲೀಸರಿಗೆ ಒಂದು ಕ್ಲೂ ಬಿಡದೆ ಎಸ್ಕೇಪ್ ಆಗಿದ್ದಾನೆ. ಇನ್ನು ಆರೋಪಿ ಎಸ್ಕೇಪ್ ಆಗುವಾಗ ರಸ್ತೆಯಲ್ಲಿ ಹೋಗೋ ಸಿಸಿ ಕ್ಯಾಮೆರಾ ದೃಶ್ಯಾವಳಿ ಬಿಟ್ರೆ ಆತನ ಬಗ್ಗೆ ಯಾವುದೇ ಕ್ಲೂ ಸಿಕ್ಕಿಲ್ಲ. ಐಸಿಸ್ ಮಾದರಿಯಂತೆ ರಾಮೇಶ್ವರಂ ಕೆಫೆ ಬ್ಲಾಸ್ಟ್. ಇತ್ತ ಸಿಸಿಬಿ ಪೊಲೀಸರು ಆರೋಪಿಯ ಬೆನ್ನತ್ತಿ ಹೊರಟಿದ್ರೆ ಅತ್ತ ಎನ್ಐಎ, ಐಬಿ ಹಾಗೂ ಎನ್ಎಸ್ಜಿ ಇಂದ ಘಟನಾ ಸ್ಥಳದ ಪರಿಶೀಲನೆ ಮಾಡುತ್ತಿದ್ದಾರೆ. ಎಫ್ಎಸ್ಎಲ್ ಅಧಿಕಾರಿಗಳ ಪರಿಶೀಲನೆ ವೇಳೆಯಲ್ಲಿ ಬ್ಲಾಸ್ಟ್ ಆದ ಸ್ಥಳದಲ್ಲಿ ಸಿಕ್ಕಂತಹ ನೆಟ್, ಬೋಲ್ಟ್, ಬ್ಯಾಟರಿ ಹಾಗೂ ವೈರ್ ಇದು ಐಸಿಸ್ ಮಾದರಿ ಸ್ಫೋಟದ ಸಾಮ್ಯತೆ ಇದೆ ಅನ್ನೋ ಅನುಮಾನವನ್ನ ಮೂಡಿಸ್ತಾ ಇದೆ. ಇನ್ನು 2014ರ ಚರ್ಚ್ ಸ್ಟ್ರೀಟ್, ಶಿವಮೊಗ್ಗ ಟ್ರಯಲ್ ಬ್ಲಾಸ್ಟ್ ಹಾಗೂ ಮಂಗಳೂರು ಕುಕ್ಕರ್ ಬ್ಲಾಸ್ಟ್ ನಲ್ಲಿ ಬಳಸಿದಂತಹ ಸ್ಫೋಟಕ ಸಾಮಗ್ರಿಗಳನ್ನೇ ಇಲ್ಲೂ ಕೂಡ ಬಳಕೆ ಮಾಡಿರೋ ಅನುಮಾನವನ್ನ ಕೇಂದ್ರ ಇಲಾಖೆ ಸಂಸ್ಥೆಗಳು ಪಟ್ಟಿವೆ. ಹೀಗಾಗಿ ಜೈಲಿನಲ್ಲಿ ಇರೋ ಕುಕ್ಕರ್ ಬ್ಲಾಸ್ಟ್ ರೂವಾರಿಯಾಗಿರುವಂತಹ ಶಾರಿಕ್ನ ವಿಚಾರಣೆಗೂ ಕೇಂದ್ರ ತನಿಖಾ ದಳಗಳು ಸಿದ್ಧವಾಗಿವೆ. ಇನ್ನು ಇವತ್ತು ಕೂಡ ಬಾಂಬ್ ನಿಷ್ಕ್ರಿಯ ದಳದವರು ಮತ್ತೊಂದು ಸುತ್ತು ಕೆಫೆಯ ಸುತ್ತಮುತ್ತ ಪರಿಶೀಲನೆ ಮಾಡಿದ್ರು. ಬಾಂಬ್ ಸ್ಫೋಟ ಸ್ಥಳಕ್ಕೆ ಸಿಎಂ ಸಿದ್ದರಾಮಯ್ಯ ಭೇಟಿ, ಅಧಿಕಾರಿಗಳಿಂದ ತನಿಖಾ ಮಾಹಿತಿ ಪಡೆದ ಮುಖ್ಯಮಂತ್ರಿ. ಇನ್ನು ಸಿಎಂ ಸಿದ್ದರಾಮಯ್ಯ ಬಾಂಬ್ ಬ್ಲಾಸ್ಟ್ ಆದ ರಾಮೇಶ್ವರಂ ಕೆಫೆಗೆ ಭೇಟಿ ಕೊಟ್ಟಿದ್ರು. ಈ ವೇಳೆ ಸಿಸಿಬಿ ಪೊಲೀಸರು ಹಾಗೂ ಸ್ಥಳೀಯ ಪೊಲೀಸರು ಘಟನೆ ಬಗ್ಗೆ ಮಾಹಿತಿಯನ್ನ ನೀಡಿದ್ರು. ಜೊತೆಗೆ ಆತನ ಪ್ಲಾನಿಂಗ್ ಬಗ್ಗೆನೂ ಕೂಡ ಸಿಎಂಗೆ ವಿವರಿಸಿದ್ರು ಹಾಗೂ ಬ್ಲಾಸ್ಟ್ಗೆ ಬಳಸಿದಂತಹ ಡಿವೈಸ್ಗಳ ಬಗ್ಗೆನೂ ಮಾಹಿತಿ ನೀಡಿದ್ರು. ಒಬ್ಬ ವ್ಯಕ್ತಿ ಮಾಸ್ಕ್ ಹಾಕೊಂಡು ಟೋಪಿ ಹಾಕೊಂಡು ಬಂದು ಇಡ್ಲಿ ತಗೊಂಡಿದ್ದಾನೆ, ಅಲ್ಲಿಂದ ಹೋಗಿ ಕೂತ್ಕೊಂಡಿದ್ದಾನೆ ಒಂದ್ ಕಡೆ ಕುಡಿದ್ಬಿಟ್ಟು ಅದನ್ನ ಟೈಮರ್ ಇಟ್ಟೆಲ್ಲ ಇದೆಲ್ಲ ಮಾಡ್ಬಿಟ್ಟು ಹೋಗಿದ್ದಾನೆ. ಅವನ ವ್ಯಕ್ತಿ ಪತ್ತೆ ಹಚ್ಚಕ್ಕೆ ಸುಲಭ, ಯಾಕಂದ್ರೆ ಫೋಟೋದಲ್ಲೆಲ್ಲ ಬಂದಿದೆ. ಒಂದು ಬಸ್ನಲ್ಲಿ ಇಳಿಯೋದು, ತಿಂಡಿ ತಗೊಳ್ಳೋದು, ಟೋಕನ್ ಕೊಟ್ಟು ಆಮೇಲೆ ಎಲ್ಲೋ ಕೂತ್ಕೊಳ್ಳೋದು, ಆಮೇಲೆ ಅಲ್ಲೊಂದು ಬ್ಯಾಗ್ ಇಡೋದು, ಇವೆಲ್ಲ ಬಂದಿದೆ. ಕೂಡಲೇ ಪತ್ತೆ ಹಚ್ತೀವಿ. ಇನ್ನು ಪ್ರಕರಣದ ತನಿಖೆಯನ್ನ ಸಿಸಿಬಿಗೆ ವಹಿಸಲಾಗಿದೆ. ಸಿಸಿಬಿ ಎಸಿಪಿ ನವೀನ್ ಕುಲಕರ್ಣಿ ಅವರನ್ನ ತನಿಖಾಧಿಕಾರಿಯನ್ನಾಗಿ ನೇಮಕ ಮಾಡಲಾಗಿದೆ. ಇನ್ನು ಪ್ರಕರಣ ಚುರುಕುಗೊಂಡಿದೆ. ಮುರಳೀಧರ್, ಕ್ರೈಮ್ ಬ್ಯೂರೋ, ಪಬ್ಲಿಕ್ ಟಿವಿ.